ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಒಂದು ನಾರ್ಮಲ್ ಸಿನಿಮಾನ ಇಷ್ಟಪಡೋದಕ್ಕಿಂತ ಜನರು ಹೆಚ್ಚಾಗಿ ಹಾರರ್ ಸಿನಿಮಾಗಳನ್ನ ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ಕಾರಣ ಹಾರರ್ ಸಿನಿಮಾಗಳಲ್ಲಿರೋ ಭಯ ಹುಟ್ಟಿಸೋ ದೃಶ್ಯಗಳಾಗಿರಬಹುದು ಅಥವಾ ಅದರಲ್ಲಿರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಾಗಿರಬಹುದು. ಅಂತಹ ಟಾಪ್ 5 ಸಿನಿಮಾಗಳನ್ನ ನಾವು ಇವತ್ತು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಗಳನ್ನು ನೋಡಿದ ಮೇಲೆ ರಾತ್ರಿ ಹೊತ್ತು ನೀವು ನಿಮ್ಮ ರೂಮ್ ನಿಂದ ಒಬ್ಬರೇ ಆಚೆ ಬರೋದಂತೂ ಡೌಟ್. ಸೊ ಹಾಗಿದ್ರೆ ಬನ್ನಿ, ನಿಮಗೆ ಭಯ ಹುಟ್ಟಿಸೋ ಕನ್ನಡಕ್ಕೆ ಡಬ್ ಆಗಿರುವ ಟಾಪ್ 5 ಸಿನಿಮಾಗಳು ಯಾವುದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಾವು ಮೂವೀಸ್ ಮತ್ತು ವೆಬ್ ಸಿರೀಸ್ಗಳ ರಿವ್ಯೂ ಹಾಗೂ ರೆಕಮೆಂಡೇಶನ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಮದುವೆಯಾಗಿರೋ ಗಂಡ ಹೆಂಡತಿ. ಅದರಲ್ಲಿ ಗಂಡ ಆಗಾಗ ಸೂಪರ್ ನ್ಯಾಚುರಲ್ ಪವರ್ಸ್ ಅಥವಾ ನಾವು ದೆವ್ವ ಅಂತ ಏನು ಕರಿತೀವಿ ಅವುಗಳ ಜೊತೆ ಮಾತಾಡ್ತಾ ಇರ್ತಾನೆ. ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ಬಾಲಚಂದ್ರ, ನನ್ನಿಂದ ನಿನಗಾಗುವಂತ ಲಾಭ ಮುಖ್ಯ. ಹೀಗಿರುವಾಗ ಅದೇ ದೆವ್ವ ಜೊತೆ ಇವನಿಗೆ ಒಂದು ಒಪ್ಪಂದ ಆಗತ್ತೆ. ಆ ದೆವ್ವಕ್ಕೆ ಇವನು ತನ್ನ ಹೆಂಡತಿಯ ರಕ್ತವನ್ನು ಕೊಟ್ಟು ಒಂದು ವರವನ್ನು ಪಡ್ಕೊಳ್ತಾನೆ. ಅಷ್ಟಕ್ಕೂ ಆ ದೆವ್ವ ಮತ್ತು ಇವನ ನಡುವಿನ ಒಪ್ಪಂದ ಆದ್ರೂ ಏನು? ರಕ್ತವನ್ನು ಕೊಟ್ಟ ಮೇಲೆ ಆ ದೆವ್ವದಿಂದ ಇವನ ಹೆಂಡತಿಗೆ ಏನೇನೋ ತೊಂದರೆ ಆಯ್ತು? ಈ ಎಲ್ಲಾ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ತಂತಿರಂ ಮೂವಿನ ನೀವು ನೋಡ್ಲೇಬೇಕು. ಸ್ಟೋರಿ ಸ್ವಲ್ಪ ವಿಯರ್ಡ್ ಆಗಿದ್ದರೂ ಸಿನಿಮಾ ಮಾತ್ರ ಸಾಯ್ಕಾಗಿದೆ. ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗತ್ತೆ. ಆಲ್ಮೋಸ್ಟ್ ಹೊಸಬರೇ ಆಕ್ಟ್ ಮಾಡಿರೋ ಈ ಮೂವಿ ನಿಮಗೆ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಕೊಡೋದಂತೂ ಪಕ್ಕಾ. ಕೇರಳದ ಬ್ರಹ್ಮಗಿರಿಯಲ್ಲಿ 7 ಜನರ ಮರ್ಡರ್ ಆಗತ್ತೆ. ಇದಕ್ಕೆ ಕಾರಣ ದೆವ್ವ ಅಂತ ಅಂದ್ಕೊಂಡು ಇನ್ವೆಸ್ಟಿಗೇಷನ್ಗೆ ಅಂತ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ನ ಕಳಿಸ್ತಾರೆ. ಅವನು ಈ ಕೇಸ್ನ ಸಾಲ್ವ್ ಮಾಡ್ತಾನ. ನಿಜವಾಗ್ಲೂ ಅಲ್ಲಿ ಸಮಸ್ಯೆ ಇದೆಯಾ? ಆ 7 ಜನರ ಸಾವಿಗೆ ಅಸಲಿ ಕಾರಣ ಆದ್ರೂ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಕನ್ನಡದ ಕಿಶೋರ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಒಡಕ್ಕನ್ ಮೂವಿನ ನೋಡ್ಲೇಬೇಕು. ಸಿನಿಮಾ ಸ್ಲೋ ಆಗಿ ಸ್ಟಾರ್ಟ್ ಆದ್ರೂ ಸಹ ಇಂಟರ್ವೆಲ್ ಮತ್ತು ಕ್ಲೈಮ್ಯಾಕ್ಸ್ ನ ಟ್ವಿಸ್ಟ್ ಗೆ ನೀವು ಭಯ ಪಡೋದಂತೂ ಗ್ಯಾರಂಟಿ. ಇನ್ನು ಈ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಮಿಸ್ ಮಾಡದೆ ನೋಡಿ. 5 ಜನ ಫ್ರೆಂಡ್ಸ್ ಟ್ರೆಕ್ಕಿಂಗ್ಗೆ ಅಂತ ಒಂದು ಫಾರೆಸ್ಟ್ ಗೆ ಹೋಗ್ತಾರೆ. ಆದ್ರೆ ಅದು ಕೇವಲ ಫಾರೆಸ್ಟ್ ಅಲ್ಲ, ಅದೊಂದು ಹಂಟೆಡ್ ಪ್ಲೇಸ್. ಅಲ್ಲಿಗೆ ಹೋದವರು ಒಬ್ಬೊಬ್ಬರಾಗಿ ಮಿಸ್ಟೀರಿಯಸ್ ಆಗಿ ಸಾಯ್ತಾರೆ. ಇವರ ಸಾವಿಗೆ ನಿಜವಾದ ಕಾರಣ ಆದ್ರೂ ಏನು? ಯಾರು ಇವರನ್ನೆಲ್ಲ ಸಾಯಿಸ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಪೇಚಿ ಸಿನಿಮಾನ ನೋಡ್ಬೇಕು. ನೀವೇನಾದ್ರೂ 6-5 = 2 ಈ ಸಿನಿಮಾನ ನೋಡಿ ಇಷ್ಟಪಟ್ಟಿದ್ದರೆ ಪೇಚಿ ಸಿನಿಮಾ ಕೂಡ ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಹೆವಿ ಭಯ ಹುಟ್ಟಿಸೋ ಹಾರರ್ ಸೀನ್ಗಳು ಇಲ್ಲದೆ ಹೋದ್ರೂ ಇರೋದ್ರಲ್ಲೇ ಜನಕ್ಕೆ ಇಷ್ಟ ಆಗೋ ರೀತಿ ಸಿನಿಮಾನ ಮಾಡಿದ್ದಾರೆ. ಇನ್ನು ಈ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಮಿಸ್ ಮಾಡದೆ ನೋಡಿ. ನಮ್ಮ ಲಿಸ್ಟ್ ನಲ್ಲಿರೋ ನೆಕ್ಸ್ಟ್ ಸಿನಿಮಾದಲ್ಲಿ ಹೀರೋ ಒಂದು ರೆಸ್ಟೋರೆಂಟ್ ನ ರನ್ ಮಾಡ್ತಾ ಇರ್ತಾನೆ. ಆ ರೆಸ್ಟೋರೆಂಟ್ ನ ಫ್ರಿಡ್ಜ್ ನಲ್ಲಿ ಡೈಲಿ ಒಂದೊಂದು ಸ್ವೀಟ್ ಗಳು ತಾನಾಗಿಯೇ ಪ್ರತ್ಯಕ್ಷ ಆಗ್ತಾ ಇರತ್ತೆ. ಹಾಗೆ ರಾತ್ರಿ ಹೊತ್ತು ವಿಚಿತ್ರವಾದ ಶಬ್ದಗಳು ಕೇಳ್ತಾ ಇರತ್ತೆ. ಅಷ್ಟಕ್ಕೂ ಆ ರೆಸ್ಟೋರೆಂಟ್ ನಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಪಿಜ್ಜಾ 3 ಸಿನಿಮಾನ ಮಿಸ್ ಮಾಡದೆ ನೋಡ್ಲೇಬೇಕು. ಸ್ಟೋರಿ ಸ್ವಲ್ಪ ರೊಟೀನ್ ಆಗಿದ್ದರೂ ಸಹ ಅದನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಮಾತ್ರ ಸಖತ್ತಾಗಿದೆ. ಅಶ್ವಿನ್ ಕೋಕುಮನು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾವನ್ನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ಹಾಗೂ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಡೋಂಟ್ ಮಿಸ್ ಇಟ್. ಮೊದಲನೇ ಸ್ಥಾನದಲ್ಲಿರೋ ಈ ಮೂವಿ ಕನ್ನಡ ಭಾಷೆಗೆ ಡಬ್ ಆಗಿಲ್ಲ. ಹಾಗಂತ ನೀವು ಈ ಸಿನಿಮಾನ ಮಿಸ್ ಮಾಡ್ಕೊಂಡ್ರೆ ಅದು ಹಾರರ್ ಮೂವಿ ಲವರ್ಸ್ ಆಗಿ ನಿಮಗಾಗೋ ಬಿಗ್ಗೆಸ್ಟ್ ಲಾಸ್. ಯಾಕಂದ್ರೆ ಅಷ್ಟೊಂದು ಸಖತ್ತಾಗಿದೆ ಈ ಮೂವಿ. ಸಾವಿರಾರು ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ಹಸ್ತರ್ ಅನ್ನೋ ರಾಕ್ಷಸನಿಗೆ ದೊಡ್ಡ ಅರಮನೆಯನ್ನ ಕಟ್ಟಿಸಿರ್ತಾರೆ. ಅವನ ಬಳಿ ಯಾರು ಕೂಡ ಊಹೆ ಮಾಡೋದಕ್ಕೆ ಆಗದೇ ಇರುವಷ್ಟು ಚಿನ್ನ ಇರತ್ತೆ. ಆದರೆ ಪ್ರೆಸೆಂಟ್ ನಲ್ಲಿ ಅವನ ಹತ್ರ ಹೋಗಿ ಚಿನ್ನ ಪಡೆಯೋದು ಅಂದ್ರೆ ಅದು ಅಷ್ಟೊಂದು ಸುಲಭದ ಮಾತಲ್ಲ. ಆದ್ರೂ ಕೂಡ ಈ ಸಾಹಸ ಕೇಳಿಯೋ ಹೀರೋ ಆ ಚಿನ್ನವನ್ನ ವಶಪಡಿಸಿಕೊಳ್ತಾನ. ಅಷ್ಟಕ್ಕೂ ಈ ಹಸ್ತರ್ ಅಂದ್ರೆ ಯಾರು? ಈ ಎಲ್ಲಾ ಪ್ರಶ್ನೆ ನಿಮಗೆ ಉತ್ತರ ಸಿಗ್ಬೇಕು ಅಂದ್ರೆ ತುಂಬಾಡ್ ಸಿನಿಮಾನ ನೀವು ನೋಡ್ಲೇಬೇಕು. 2018ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಕಳೆದ ವರ್ಷ ರಿಲೀಸ್ ಆದ್ರೂ ಕೂಡ ಬ್ಲಾಕ್ ಬಸ್ಟರ್ ಆಗಿದೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೊಂದು ಸಖತ್ತಾಗಿರ್ಬೋದು ಈ ಸಿನಿಮಾ ಅಂತ. ಇನ್ನು ಈ ಸಿನಿಮಾನ ನೀವು ಹಿಂದಿ ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು. ಮಿಸ್ ಮಾಡದೆ ನೋಡಿ, ಹೈಲಿ ರೆಕಮೆಂಡೆಡ್. ಸೊ ಇದಾಗಿತ್ತು ಕನ್ನಡ ಭಾಷೆಗೆ ಡಬ್ ಆಗಿರೋ 5 ಬೆಸ್ಟ್ ಹಾರರ್ ಸಿನಿಮಾಗಳ ಸಜೆಷನ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಹಾರರ್ ಸಿನಿಮಾಗಳನ್ನ ಇಷ್ಟಪಡೋ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಇನ್ನು ಈ ವಿಡಿಯೋದ ಪಾರ್ಟ್ 3 ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ 3 ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.